ಮಳವಳ್ಳಿ ತಾಲೂಕಿನಾದ್ಯಂತ ಎಲ್ಲೂ ಅಸ್ಪೃಶ್ಯತೆ ಅಥವಾ ದಲಿತರ ಮೇಲಿನ ದೌರ್ಜನ್ಯ ಪ್ರಕರಣಗಳು ನಡೆಯಬಾರದು. ಒಂದು ವೇಳೆ ಅಸ್ಪೃಶ್ಯತೆ ನಡೆದಿರುವ ಬಗ್ಗೆ ಯಾವುದೇ ದೂರುಗಳು ಬಂದ್ರೆ ನಮ್ಮ ಇಲಾಖೆಯು ಅತ್ಯಂತ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಿದೆ ಎಂದು ಮಳವಳ್ಳಿ ಉಪವಿಭಾಗದ ಡಿವೈಎಸ್ಪಿ ಯಶವಂತ್ ಕುಮಾರ್ ಅವರು ಭರವಸೆ ನೀಡಿದ್ದಾರೆ. ಮಳವಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದ್ರು. ದೌರ್ಜನ್ಯ ಅಥವಾ ತಾರತಮ್ಯದ ದೂರು ಬಂದು ತಕ್ಷಣ ಕೇವಲ ಪೊಲೀಸ್ ಇಲಾಖೆಯಷ್ಟೇ ಅಲ್ಲದೆ ನಮ್ಮ ಜೊತೆಗೆ ತಹಶೀಲ್ದಾರ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಕೂಡ ನೇರವಾಗಿ ಸ್ಥಳಕ್ಕೆ ಭೇಟಿ ನೀಡಿ ಜಂಟಿಯಾಗಿ ಸಮಸ್ಯೆ ಬಗೆಹರಿಸಲಿದ್ದೇವೆ ಎಂದು ತಿಳಿಸಿದ್ದಾರೆ. ದಲಿತ ಸಮುದಾಯದ ಅನುದಾನದ ಬಗ್ಗೆ ಒತ್ತಾಯಿಸಿದ ಮುಖಂಡರು ಇದೇ ವೇಳೆ ಸಭೆಯಲ್ಲಿ ಮಾತನಾಡಿದ್ದಾರೆ. ಪ್ರಮುಖ ದಲಿತ ಮುಖಂಡ ದುಗ್ಗನಹಳ್ಳಿ ನಾಗರಾಜ್ ಅವರು ಮಾತನಾಡಿ ತಾಲೂಕಿನ 39 ಗ್ರಾಮ ಪಂಚಾಯಿತಿಗಳಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದ ಅಭಿವೃದ್ಧಿಗಾಗಿ ಮೀಸಲಿಟ್ಟಿರುವ ಹಣದ ಬಳಕೆಯ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡಬೇಕು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮೂಲಕ ಈ ಸಂಪೂರ್ಣ ವಿವರಗಳನ್ನು ಪಡೆದು ಮುಂದಿನ ಸಭೆಯಲ್ಲಿ ಬಹಿರಂಗಪಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ನಾವು ತಾಲೂಕಾಡಳಿತ ಹೋಗಿ ದೇವಸ್ಥಾನ ವಿಸಿಟ್ ಮಾಡಿದ್ವಿ ಮತ್ತು ಇದು ಸರ್ಕಾರದ ಆದ್ಯತೆ ಕಾರ್ಯಕ್ರಮ ಅಂತ ಬಸ್ ಸ್ಟ್ಯಾಂಡ್ ಅಲ್ಲಿ ಗೊತ್ತಾಗಿದ್ರು. ಅದಕ್ಕೆ ಇಲ್ಲಿ ಯಾವ ತರ ಇರ್ಬೋದಪ್ಪ ಅಂತ ಅಂದ್ಬಿಟ್ಟು ನನ್ನ ಕುಟುಂಬದಿಂದ ಸ್ವಇಚ್ಛೆಯಿಂದ ಬಂದಿದ್ರು. ನಮ್ಮಲ್ಲಿ ಸಂವಿಧಾನ ಸಿಕ್ಬಿಟ್ಟು ಬಾಬಾ ಕೂಡಲೇ ಅವ್ರು ಆ ಮಶಾಣಕ್ಕೆ ಹೋಗಕ್ಕೆ ಅಧಿಕಾರ ಇರ್ತದೆ. ತಾವು ಅದಕ್ಕೆ ಅವ್ರಿಗೆ ರಕ್ಷಣೆ ಕೊಟ್ಟು ಅಲ್ಲಿ ಮಶಾಣಕ್ಕೆ ಹಾಕ್ಸುವಂತ ಕೆಲಸ ಆಗ್ಬೇಕು. ಇದು ನಾವು ಬದಲಾವಣೆ ತರುವಂತ ಕೆಲಸಗಳನ್ನ ಆಗ್ಬೇಕು. ಅಧಿಕಾರಿಗಳ ಬಗ್ಗೆ ನಾವು ಏನು ಮಾತಾಡೋದು ಅವಶ್ಯಕತೆ ಇಲ್ಲ. ನಾವು ಪೊಲೀಸ್ ನೆರವು ತಗೊಂಡು ನಾವು ಅಲ್ಲಿ ದೇವಸ್ಥಾನದ ಪ್ರವೇಶನ ಮಾಡಿದ್ವಿ. ಆ ಭಾಗದ